ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು 6 ಗಂಟೆ 5 ನಿಮಿಷದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎದ್ದಿದ್ದು ಆ್ಯಕ್ಚುಲಿ 5:40ಕ್ಕೇನೋ ಇದ್ದೆ, ಬಿಕಾಸ್ 5:15ಗೆ ಅಲಾರಾಮ್ ಇಟ್ಬಿಟ್ಟು ಮಲ್ಕೊಂಡಿದ್ದೆ. ನಮ್ಮಮ್ಮ ಬೈತಾರೆ 5 ಗಂಟೆಗೆ ಯಾಕೆ ಅಲಾರಾಮ್ ಇಟ್ಟಿದ್ದೀಯ ಅಂತ. ಡಾಕ್ಟರ್ ಟೀ ಮತ್ತು 1 ಪೀಸ್ ಬ್ರೆಡ್ ಕೊಡ್ತು. ಟೀ ಕುಡಿದ್ಬಿಟ್ಟು ಇಲ್ಲೇ ಇಟ್ಟಿದ್ದೀನಿ. ನೀರೊಳಗೆ ಉರಿ ಹಾಕಮ್ಮ ಅಂತ ಹೇಳಿದೆ, ಉರಿ ಹಾಕೈತೆ. ಕೃತಜ್ಞ ಹೇಳಿಸ್ತಾ ಇದ್ದೀನಿ, ಹೇಳ್ತಾ ಇಲ್ಲ. ಒಂದು ಮಾತು ಮಾತಾಡ್ತದೆ ಮತ್ತೆ ಮನೆಗೆ ಹೋಗ್ತದೆ. ಫುಲ್ ನಿದ್ದೆಗಣ್ಣು. ನೆನ್ನೆ ನಾನು ಡ್ರೆಸ್ ಚೇಂಜ್ ಮಾಡಲಿಲ್ಲ ಫ್ರೆಂಡ್ಸ್, ಬೇಕು ಇವತ್ತು ಗುರುವಾರ ಆಗಿರೋದ್ರಿಂದ ಒಟ್ಟಿಗೆ ಸ್ನಾನ ಮಾಡಿ ಚೇಂಜ್ ಮಾಡ್ಬೋದಲ್ಲ ಅಂತ ಚೇಂಜೇ ಮಾಡಿಲ್ಲ. ನಮ್ಮ ಅಮ್ಮಂಗೆ ಬೇರೆ ಬಟ್ಟೆ ಹೋಗೋಕ್ಕಾಗೋದಿಲ್ಲ ಪಾಪ. ನನ್ನ ಮಗಳು ಬೇರೆನೂ ಚೇಂಜ್ ಮಾಡ್ತಾ ಇರ್ತಾಳೆ ಅವಾಗವಾಗ. ಒಗ್ದು ನಮ್ಮ ಅಮ್ಮಂಗೆ ಮುಂಚೆ ಬೇರೆ ಮಂಡಿ ನೋವಿರೋದ್ರಿಂದ ಅದಕ್ಕೆ ಬೆಳಗ್ಗೆ ಒಟ್ಟಿಗೆ ಸ್ನಾನ ಮಾಡ್ತೀನಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ. ಪೇಂಟು ಸ್ವಲ್ಪ ಹಾರ್ಕೊಂಡಿದೆ ಅಂತ ಅನಿಸುತ್ತೆ. ಇದು ನಮ್ಮಮ್ಮ ಹಳೆ ಪಾತ್ರೆಗಳಿತ್ತು, ಅಂದರೆ ಪ್ಲಾಸ್ಟಿಕ್ ಡಬ್ಬ, ಬಕೆಟ್ಗಳು, ಒಡೆದೋಗಿರೋ ಪಾತ್ರೆಗಳು, ಮತ್ತು ನಮ್ಮನೆ ಹಳೇದು ಒಂದು ಸೀಮೆಎಣ್ಣೆ ಸ್ಟವ್ ಇತ್ತು. ಅದನ್ನೆಲ್ಲ ಹಾಕಿ ಅದ್ರ ಮೇಲೆ 300 ರೂಪೀಸ್ನ ಕೊಟ್ಟು ಈ ಥರ ತೊಗೊಂಡಿದೆ ಬಕೆಟು. ನಾವು ಬಾನಿ ಅಂತೀವಿ, ದನಕ್ಕೆ ಕಲ್ಗುಜ್ಜು ಕುಡ್ಸೋಕ್ಕೆ ಯೂಸ್ ಮಾಡ್ತೀವಿ ಇದನ್ನು. ನಿಮ್ಮ ಕಡೆ ಏನಂತಾರೆ, ಬಾನಿ ಅಂತಾರ ಅಥವಾ ಏನಂತಾರೆ ಕಮೆಂಟ್ ಮಾಡಿ. ಹಳೆಯದನ್ನೆಲ್ಲ ಹಾಕಿ ಅದ್ರ ಮೇಲೆ 300 ರೂಪಾಯಿ ಕೊಟ್ಟೈತೆ. ಇವಾಗ ಸ್ನಾನಕ್ಕೆ ಹೋಗಬೇಕು. ಇನ್ನೂ ಮನೆಯದು ಏನೂ ಆಗಿಲ್ಲ ಫ್ರೆಂಡ್ಸ್. ಅಡುಗೆ ಮನೆಯೂ ಫುಲ್ ಏನೂ ಮಾಡೇ ಇಲ್ಲ. ಅಮ್ಮ ಅಷ್ಟೊತ್ತಿಗೆ ಎದ್ದೇನೋ ಮಾಡ್ತಾಯಿತ್ತು. ನಾನು ಉಪ್ಪಿಟ್ಟು ಮಾಡ್ತಾಯಿತ್ತು ಅಂದ್ಕೊಂಡಿದ್ದೆ, ಒಗ್ಗರಣೆ ಮಾಡ್ತಾಯಿತ್ತಲ್ಲ ಅದಕ್ಕೆ. ಬಟ್ ನಮ್ಮಮ್ಮ ಉಪ್ಪಿಟ್ಟು ಮಾಡಿಲ್ಲ, ಕ್ಯಾರೆಟ್ ಪಲ್ಯ ಮಾಡೈತೆ. ದೋಸೆ ಇಟ್ಟು ಅಂದ್ಕೋತೀನಿ, ದೋಸೆ ನೆನ್ನೆ ಆಡಿಸಿಟ್ಟಿತ್ತು. ನಾನು ಉಪ್ಪಿಟ್ಟು ಅಂದ್ಕೊಂಡೆ, ಸ್ಮೆಲ್ಲು ಉಪ್ಪಿಟ್ಟು ಥರ ಬರ್ತದೆ. ಕ್ಯಾರೆಟ್ ಪಲ್ಯ ದೋಸೆ ಹಾಕ್ಕೊಡುತ್ತೆ. ನಾನು ಹೋಗಿ ಇವಾಗ ಸ್ನಾನ ಮಾಡ್ಕೊಬಂದ್ಬಿಡ್ತೀನಿ. ಕೃತಿಗೆ ಡ್ರೈ ಫ್ರೂಟ್ಸ್ ನೆನೆ ಹಾಕಿದ್ದೆ ನೋಡಿ. ಬಾದಾಮಿ ಇಲ್ಲೇ ಇಲ್ವಾ? ನಿನಗೆ 2 ಬಾದಾಮಿ, ನನಗೆ 2 ಬಾದಾಮಿ. ದ್ರಾಕ್ಷಿ ಎಲ್ಲ ತಿನ್ನಿ, ಖರ್ಜೂರ ನೀವೇ ತಿನ್ಕೊಳ್ಳಿ. ಹಾಂ, ಬರ್ತೀನಿ ಶನಿವಾರ ಬರ್ತೀನಿ ಪಪ್ಪು. ಶನಿವಾರ ಇಷ್ಟೇ ತೊಗೊಂಡಿರೋದು. ಓಕೆ ಬಾಯ್. ಅಮ್ಮ ಬರ್ತೀನಿ. ನೀರು ಬಿಟ್ಟವ್ರೆ ಫ್ರೆಂಡ್ಸ್. ನಾನು ಫೋಟೋ ಎಲ್ಲ ಹಂಗಂಗೆ ಇದ್ವಲ್ಲ, ಹೊರಟೆ ಫ್ರೆಂಡ್ಸ್. ಇನ್ನೇನಿಲ್ಲ, ನೀರು ಬಿಟ್ಬಿಟ್ಟಿದ್ರು ಪಾಪ ನಮ್ಮಮ್ಮ. ನೀರು ಹಿಡಿಬೇಕು, ನನ್ನ ಮಗಳನ್ನ ರೆಡಿ ಮಾಡಿ ಕಳಿಸ್ಬೇಕು. ಇನ್ನೊಳಗೆ ತಿಂಡಿ ಕೆಲವೊಂದು ಸಲ ತಿಂತಾಳೆ, ಕೆಲವೊಂದು ಸಲ ಆಲ್ಮೋಸ್ಟ್ ಅವಳೇ ತಿನ್ನೋದು, ಎಲ್ಲೋ ಕೆಲವೊಂದು ಸಲ ನಾವು ತಿನ್ನಿಸೋದು. ತಿನ್ನಕ್ಕೆ ಬಿಟ್ಟರು ಬೆಳಗ್ಗೆ ಸಲ ಲೇಟಾಗಿ ಹೇಳ್ತಾಳೆ, ಲೇಟಾಗಿ ರೆಡಿ ಆಯ್ತಾಳೆ. ವ್ಯಾನ್ ಬಂದರೆ ಹಂಗೆ ಓಡೋಯ್ತಾಳೆ. ನಮ್ಮ ಅಮ್ಮಂಗೆ ನಿಜವಾಗ್ಲೂ ನನ್ನ ಮಗಳಿಂದ ತುಂಬ ಹಿಂಸೆ ಆಗ್ತಾಯಿದೆ. ಅದರಲ್ಲೂ ಅವ್ರಿಗೂ ಕೂಡ ವಯಸ್ಸಾಯಿತು, ವಯಸ್ಸು ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇರುತ್ತೆ. ನನಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಬರಬಾರ್ದು ಕಾಯಿಲೆಗಳೆಲ್ಲ ಬಂದವೆ. ನಮ್ಮ ಅಮ್ಮಂಗೆ ಗೊತ್ತಲ್ವ, ಇದ್ದೇ ಇರುತ್ತೆ ಮಾಮೂಲಿ. ಮಾತಾಡ್ತಿದ್ದೆ, ಅರ್ಧಕ್ಕೆ ಸ್ಟಾಪ್ ಮಾಡಿದೆ. ಯಾಕೆಂದರೆ ನಮ್ಮ ಬೀದಿಯವ್ರು ಮಾತಾಡ್ಸಿದ್ರು ಅಂತ ಹೇಳಿ ಮೊಬೈಲ್ ಆನ್ ಮಾಡ್ಕೊಂಡಿದ್ನೆಲ್ಲ ಆಫ್ ಮಾಡಿದೆ. ಹಾಗೆ ಬೈಕ್ ಸಿಕ್ತು. ಸಾಲಿಗ್ರಾಮ ಬಂದೆ. ಟೈಮ್ ಬಂದು 7:39 ಅದನ್ನು ಯಾರಿಗೂ ಪ್ರಾಬ್ಲಮ್ ಆಗೋದು ಬೇಡ, ಆ್ಯಂಡ್ ನನಗೂ ಕೂಡ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳಿ, ಹಾಗಾಗಿ ಕೆಲವೊಂದು ಟೈಮು ಫ್ರಂಟ್ ಕ್ಯಾಮ್ರಾದಲ್ಲಿ ನಾನು ವೀಡಿಯೋ ಮಾಡ್ತಾ ಇದ್ನಲ್ವ, ಹಾಗಾಗಿ ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡಲ್ಲ, ಇನ್ಮೇಲೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡ್ತೀನಿ. ನೀವು ಅನ್ನೋದನ್ನು ಜಾಸ್ತಿ ಯೂಸ್ ಮಾಡಬಾರ್ದಲ್ವ, ಸಾರಿ. ನೀವು ಕೂಡ ಸ್ವಲ್ಪ ಅರ್ಥ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ವ್ಲಾಗು ಮಾಡ್ತೀನಿ, ಅದೇ ನನ್ನ ಪರ್ಸ್ನಲ್ ಟೈಮಿಂಗ್ಸಲ್ಲಿ ಮಾಡ್ಕೊತೀನಿ. ಹಾಗೆ ಯಾರಿಗೂ ಕೂಡ ಯಾವುದಕ್ಕೂ ಕೂಡ ತೊಂದರೆ ಆಗಬಾರ್ದು ಅಂತ ಹೇಳಿ ಈ ಥರ ಡಿಸೈಡ್ ಮಾಡಿರೋವಂಥದ್ದು. ಇವಾಗ ಬಸ್ ಬರುತ್ತೆ, ಯಾಕಂದರೆ ಯಾರನ್ನೂ ತೋರಿಸ್ಬಾರ್ದು ಅಂತ ಹಿಂಗೆ ನೆಲಕ್ಕೆ ಹಿಡಿದ್ಬಿಡ್ತೀನಿ, ಸಾರಿ. ಬಸ್ ಬರುತ್ತೆ ಇವಾಗ 8 ಗಂಟೆಗೆ ಬರುತ್ತೆ. 7:15 ಆಲ್ರೆಡಿ ಹೋಗಿದೆ. 8 ಗಂಟೆ ಬಸ್ ಬರುತ್ತೆ. ಬಂದ ತಕ್ಷಣ ಹೋಗಬೇಕು ನಾನು. ನಮ್ಮ ಸಾಲಿಗ್ರಾಮ ಬಸ್ ಸ್ಟಾಪ್ ಈ ಥರ ಇದೆ. ಎಷ್ಟು ಗಲೀಜಾಗಿದೆ ನೋಡಿ, ಕ್ಲೀನ್ ಮಾಡಿಲ್ಲ. ಕಸ ಗುಡಿಸ್ತಾ ಇರ್ತಾರಪ್ಪ, ಬಟ್ ಆದರೂ ಯಾಕೋ ಇವತ್ತು ಬಸ್ಗಳೆಲ್ಲ ಖಾಲಿ ಇದೆಯಲ್ಲ, ಕರೆಕ್ಟ್ ಸ್ಟ್ಯಾಂಡು ಫುಲ್ ಖಾಲಿ ಇದೆ, ಬಸ್ಗಳಿಲ್ವಲ್ಲ, ಹಾಗಾಗಿ ತೀರಾ ಗಲೀಜಾಗಿ ಕಾಣ್ತಾ ಇದೆ. ಬಸ್ಗಳೆಲ್ಲ ತುಂಬಿದಿದ್ರೆ ಅಷ್ಟು ಗಲೀಜು ಅಂತ ಅನ್ನಿಸ್ತಾ ಇರಲಿಲ್ಲ. ಓಕೆ, ಅಲ್ಲೊಬ್ಬರು ಆಂಟಿ ಅಂಕಲ್ ನಿಂತಿದ್ದಾರೆ. ಅವ್ರು ಯಾಕೋ ಅಷ್ಟೊತ್ತಿಂದ ನನ್ನನ್ನು ನೋಡ್ತಾರೆ, ಏನೋ ಮಾತಾಡ್ಕೋತಾರೆ. ನಾನು ಬೈಕಿಂದ ಇಳಿದ್ನಲ್ವ, ಕೂದಲೆಲ್ಲ ಕೆದ್ರಕೊಂಡಿರುತ್ತೆ ಅಂತ ಹೇಳಿ ಕೂದಲೆಲ್ಲ ಸರಿ ಮಾಡಿಕೊಂಡೆ. ಹಾಗೆ ಸೀರೆನ ನಾನು
ಇವಾಗ ಉಡ್ತಾ ಇರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಎಳ್ಕೊಳ್ಳೋದು ಜಾಸ್ತಿ. ಅಂದರೆ ಏನಾದರೂ ಆ ಕಡೆ ಈ ಕಡೆ ಆಗಿದೆಯಾ ಅಂತ ಸರಿ ಮಾಡ್ಕೋತಾ ಇರ್ತೀನಿ. ಹಂಗೆ ಸೀರೆನ ಇದು ಮಾಡ್ಕೋತಾ ಇದೆ, ಏನಾದರೂ ಇದಾಗಿದೆ ಅಂತ. ಅಲ್ಲಿ ನಿಂತಿದ್ದಾರೆ ನೋಡಿ ಆಂಟಿ ಅಂಕಲ್. ಅಷ್ಟೊತ್ತಿಂದ ನಾನು ನೋಡ್ತಾರೆ, ಏನೇನೋ ಒಂಥರ ಮಾತಾಡ್ಕೋತಾರೆ. ನಾನು ನೋಡಿದ ತಕ್ಷಣ ಆ ಕಡೆ ತಿರ್ಕೋತಾರೆ. ಏನಕ್ಕೆ ಆ ಥರ ಮಾಡ್ತಾಯಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅವ್ರಿಗೆ ಏನು ಅನ್ನಿಸ್ತಿದೆಯೋ ನನ್ನನ್ನು ನೋಡಿದ್ರೆ. ಓಕೆ, ಇವಾಗ ಬಸ್ ಬರ್ತಿದ್ದಂಗೆ ಹೋಗೋಣ. ಬಸ್ ಬಂದೇ ಬಿಡ್ತು. ಬಸ್ ಬಂದ್ರೂ 8 ಗಂಟೆಗೇ ಹೋಗೋದು. ಓಕೆ, ಕೂತ್ಕೊಳ್ಳೋಣ, ಎಷ್ಟೊತ್ತಾದರೂ ಹೋಗಲಿ. ಟೈಮು 8 ಗಂಟೆ 40 ನಿಮಿಷ, 8:45. ಹಾಂ ಫ್ರೆಂಡ್ಸ್, ರಾಮನಾಥ್ಪುರಕ್ಕೆ ಬಂದೆ. 8:35ಕ್ಕೆ ಬಂದೆ. ಬೇಗ ಬಂತು ಬಸ್ಸು. ಬಸ್ ಇರೋದು 9 ಗಂಟೆಗೆ. ಸೊ ರಾಮನಾಥ್ಪುರದಲ್ಲಿ ವೆಯ್ಟಿಂಗ್. ಆ್ಯಂಡ್ ಟೈಮ್ ಬಂದು 4 ಗಂಟೆ 20 ನಿಮಿಷ. ಜಸ್ಟ್ ಬಂದು ಡ್ರೆಸ್ ಚೇಂಜ್ ಮಾಡಿದೆ. ಮುಖ ತೊಳೆದಿಲ್ಲ, ಬಿಕಾಸ್ ಜೆಲ್ ಹಾಕಿದ್ದೀನಿ. ಬೆಳಗ್ಗೆಲೂ ಕೂಡ ಲೇಟಾಗಿತ್ತು, ಹಾಗೆ ಸ್ನಾನ ಜೆಲ್ಲೇ ಹಚ್ಚಲಿಲ್ಲ. ಅದಕ್ಕೆ ಈಗ ಜೆಲ್ ಹಚ್ಕೊಂಡು ಕೂತಿದ್ದೀನಿ ಅಂತೀನಿ, ಕೂತಿದ್ದೀನಿ. 10 ನಿಮಿಷ ಆದಮೇಲೆ ಸೊ ಫೇಸ್ ವಾಶ್ ಮಾಡಿ ಒಟ್ಟಿಗೆ ತಲೆ ಬಾಚ್ಕೋಬೇಕು. ಸೊ ಫುಲ್ಲು ಶೆಕೆಗೆ ಆಗ್ತಿದೆ ಫ್ರೆಂಡ್ಸ್. ಇವತ್ತೇ ಫ್ಯಾನ್ ಹಾಕಿರೋದು ನಾನು ಮನೇಲಿ. ಫ್ಯಾನೇ ಆಗ್ತಾಯಿರಲ್ಲ, ಬಟ್ ಇವತ್ತು ಯಾಕೋ ಫುಲ್ಲು ಒಂಥರ ಶೆಕೆ ಆಗ್ತಾಯಿದೆ. ಫ್ಯಾನ್ ಹಾಕ್ಕೊಂಡು ರೂಮಲ್ಲಿ ಕೂತಿದ್ದೀನಿ. ಸೊ ಫ್ರೆಶಪ್ ಆಗಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಟೈಮು ನಾನು ಮುಖ ತೊಳೆದೇ ಇಲ್ಲ. ರತ್ನ ಮೇಡಮ್ಗೆ ಏನೋ ಕಾಲ್ ಮಾಡಿದ್ದೆ. ಸೊ ಮಾತಾಡ್ಕೊಂಡು ಹಂಗೆ ಕೂತ್ಕೊಟ್ನ. ನಾನು ಎಂಥ ಕೆಲಸ ಮಾಡಿದ್ದೀನಿ ಅಂದರೆ, ಬೆಳಗ್ಗೆ ಅಮ್ಮನ ಹತ್ರ ಬ್ಯಾಗಲ್ಲಿದ್ದಿದ್ದನ್ನ ಫೇಸ್ ವಾಶ್ನ ಪತ್ಲಿ ಮನೆಗೆ ತರಿಸ್ಕೊಂಡೆ. ಅಲ್ಲೇ ಬಿಟ್ಟು ಬಂದ್ಬಿಟ್ಟು ಈ ಮುಖ ತೊಳೆಯೋಕ್ಕೆ ಫೇಸ್ ವಾಶ್ ಇಲ್ವಲ್ಲ ಅಂತ ಹುಡುಕ್ತೀನಿ. ಮನೇಲಿ ಬಿಟ್ಟು ಬಂದು ಫೋನು ಅಷ್ಟೇ, ಆಫೀಸ್ ಫೋನ ಬ್ಯಾಗ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಹಾಗೆ ಬ್ಯಾಗ್ ಒಳಗಡೆಯಿಂದ ಎಲ್ಲ ಇಲ್ವಲ್ಲ ಅಂತ ನೋಡ್ತೀನಿ, ಸಿಗಲಿಲ್ಲ. ಅಮ್ಮಗೆ ಫೋನ್ ಮಾಡಿದೆ, ಮೊಬೈಲ್ ಅಲ್ಲಿ ಬಿಟ್ಟಿದ್ದೀನ ಅಂತ. ಅಮ್ಮ ಇಲ್ಲೂ ಇಲ್ಲ ಅಂತ ಅಂತು. ಅಂದರೆ ಮತ್ತೆ ಬ್ಯಾಗಲ್ಲಿ ನೋಡಿದ್ರೆ ಬ್ಯಾಗಲ್ಲಿ ಐತೆ ಮೊಬೈಲ್. ಬರೀ ಹಿಂಗೆ ಬರೀ ಎಡವಟ್ಟು ಕೆಲಸಗಳು. ಎಲ್ಲನೂ ನೋಡಿ ಜೆಲ್ಲು ಅಂತೀನಿ. ಫೇಸ್ ವಾಶ್ ಬಿಟ್ಬಿಟ್ಟು ಬಂದಿದ್ದೀನಿ. ನಾನು ಹೋಗೋದಿನ ಶನಿವಾರ. ಇನ್ನು ನಾಳೆನೂ ಮುಖಕ್ಕೆ ಏನೂ ಹಾಕೋಗಿಲ್ಲ, ಸೋಪು ಹಾಕಲ್ಲ ಫ್ರೆಂಡ್ಸ್. ನಾನು ಹೆದರ್ಕೊಂಡು ಇದೆಲ್ಲ ಹುಷಾರಾಗೋ ತನಕ ಯಾಕೆ ಬೇಕು ಅಂತ. ನಾನು ಇವಾಗ ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀನಿ. ನನ್ನ ಫ್ರೆಂಡ್ ಅಲ್ಲ, ನಮ್ಮ ಅಣ್ಣನ ಕ್ಲೋಸ್ ಫ್ರೆಂಡು ಅವರ ವೈಫು ನನ್ನ ಮಾತಾಡಿಸ್ತಾರೆ ಚೆನ್ನಾಗಿ. ಸೊ ಮೊನ್ನೆ ಕೀರ್ತನ ಅವ್ರ ಮನೆಗೆ ಹೋಗಿದ್ನಲ್ಲ, ಆವಾಗ ಬನ್ನಿ ಅಂತ ಪಾಪ ಕರೆದಿದ್ರು. ನಾನು ಒಳಗಡೆ ಹೋಗಲಿಲ್ಲ, ರೋಡ್ ಹತ್ರನೇ ನಿಂತ್ಕೊಂಡು ಮಾತಾಡ್ಬಿಟ್ಟು ಬಂದಿದ್ದೆ. ಅದಕ್ಕೆ ಸೊ ಹಂಗೆ ಸ್ಕೂಟಿ ಇಳಿಸ್ಕೊಡೋಕ್ಕೆ ಕೇಳಿದ್ದೆ. ಅವ್ರ ಮನೆ ಸ್ಕೂಟಿ ಓಡಿಸ್ತಾರೆ ಅವರು, ಸೊ ಪೂಜಾ ಅಂತ. ಓಕೆ ಬನ್ನಿ ಹೇಳ್ಕೊಡ್ತೀನಿ ಅಂತ ಅಂದಿದ್ರು. ಸೊ ಬನ್ನಿ ಅಂತ ಕರೀತಾನೆ ಇದ್ದಾರೆ. ಸೊ ಹಾಗಾಗಿ ಅವ್ರ ಮನೆಗೆ ಹೋಗಿ ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆ ಕೂತಿದ್ದು ವಾಪಸ್ ಬರ್ತೀನಿ ಮನೆಗೆ. ಅದಕ್ಕೆ ಮುಖನೇ ತೊಳೆದಿರಲಿಲ್ಲ ಬಂದು. ಅದಕ್ಕೆ ಇವಾಗ ಮುಖ ತೊಳ್ಕೊಂಡು ತಲೆ ನೋಡಿ ಎಷ್ಟು ಕರ್ಲಿ ಥರ ಆಗೋಗ್ಬಿಟ್ಟೈತೆ. ನನ್ನ ಹೇರ್ ಆ್ಯಕ್ಚುಲಿ ಮುಂಚೆ ಈ ಥರ ಇರಲಿಲ್ಲ. ಅದು ರೋಸ್ಮೇರಿ ಆ್ಯಂಟಿ ಹೇರ್ ಫಾಲ್ ಶಾಂಪೂ ಹಾಕಿದ್ಮೇಲೆ ನನ್ನ ಹೇರು ಈ ಥರ ಆಗಿರೋದು. ಒಂಥರ ನನಗೆ ಈ ಥರ ಇಷ್ಟ ಇಲ್ಲ ಆ್ಯಕ್ಚುಲಿ, ಬಟ್ ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಲ್ಲ. ತಲೆ ಬಚ್ಕೊಂಡು ಹೋಗೋಣ. ಸೊ ಹೊರಟೆ ಅವ್ರ ಮನೆಗೆ. ಪಾಪ ಅಷ್ಟು ಪ್ರೀತಿಯಿಂದ ಕರೀತಾರಲ್ಲ, ಹೋಗಬೇಕು. ಸೊ ಹೋಗಿ ನೋಡೋಣ, ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲಿಂದ ನಮ್ಮ ಮನೆಗೆ ಹೊರಡ್ತೀವಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಅನಿಸ್ತಾ ಇದ್ದೀನಿ. ನಾನು ನೆನ್ನೆ ಬ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ, ಸಾರಿ. ಯಾಕಂದರೆ ಹೇಳಿದ್ನಲ್ಲ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ ಅಂತ ಹೇಳಿ. ಅಲ್ಲೇ ಉಳಿಸ್ಕೊಬಿಟ್ರು. ನಮ್ಮ ಅಣ್ಣಂಗೆಲ್ಲ ಕಾಲ್ ಮಾಡಿ ಚಿಕನ್ ತರ್ತೀವಿ, ಇರಲೇಬೇಕು, ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಹೇಳಿ. ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಸೊ ಅಷ್ಟು ಹೇಳಿದ್ಮೇಲೆ ಇನ್ನು ಹೋದರೆ ನಮ್ಮ ಅಣ್ಣನೂ
ಫೋನ್ ಮಾಡಿದ್ಮೇಲೆ ಈ ರವೆ ಇದ್ಬಿಟ್ಟು ಊಟ ಮಾಡ್ಕೊಂಡು ಹೋಗು, ಅಲ್ಲೇ ಅಲ್ವಾ ಬೆಳಗ್ಗೆ ಹೋದರೂ ಆಗುತ್ತೆ ನಮ್ಮ ಮನೆಯ ಅಂತು. ಸೊ ಅಷ್ಟು ಹೇಳಿದ್ಮೇಲೆ ಬಂದರೆ ಸರಿಯಾಗಲ್ಲ, ಅಷ್ಟು ಪ್ರೀತಿಯಿಂದ ಕರೆದು ಎಲ್ಲ ಇದು ಮಾಡ್ತಾರೆ ಅಂತೇಳಿ ಅಲ್ಲೇ ಉಳ್ಕೊಂಡೆ ನೈಟು. ಆ್ಯಂಡ್ ಅವ್ರಿಗೆ ವೀಡಿಯೋದಲ್ಲಿ ಬರೋದು ಅಷ್ಟು ಕಂಫರ್ಟಬಲ್ ಇರಲಿಲ್ಲ ಅಂತೇಳಿ ನಾನು ಅವ್ರ ಮನೇಲಿ ಯಾವುದೇ ರೀತಿಯಾದ ವೀಡಿಯೋ ಮಾಡಲಿಲ್ಲ, ಕ್ಲಿಪ್ಪಿಂಗ್ಸ್ನು ತೊಗೊಳ್ಳಿಲ್ಲ. ಇವಾಗ ಬೆಳಗ್ಗೆ 8:30 ನಮ್ಮ ಮನೆಗೆ ಬಂದು ಹೀಟ್ರ್ ಹಾಕ್ಕೊಂಡು ಸ್ನಾನ ಮಾಡಿದೆ, ಪೂಜೆ ಮಾಡೋಣ ಅಂತ ಹೇಳಿ. ಸೊ ರಾಯರ್ ಫೋಟೋ ತಂದಿದ್ದೆ ಮನೆಗೆ. ನೆನೆ ಅದು ಟೀ ಕುಡ್ಕೊಂಬರ್ತೀನಲ್ಲ ಹೋಗಿ ಒಂದು ಅರ್ಧ ಗಂಟೆಗೆ ಅಂತ ಹೇಳಿ ಹೋದಾಗ 5:30 ಬಂದು ಪೂಜೆ ಮಾಡೋಣ ಫೋಟೋ ಹಾಕ್ಬಿಟ್ಟು ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ಹೋದರೆ ಹಂಗಾಗೋಯ್ತು. ಹಾಗಾಗಿ ಈಗ ಹೀಟ್ರ್ ಹಾಕೊಂಡು ಸ್ನಾನ ಮಾಡಿ ರಾಯರಿಗೆ ಈಗ ಪೂಜೆ ಮಾಡಿಬಿಟ್ಟು ಹೊರಡಬೇಕು. ಫ್ರೆಂಡ್ಸ್, ರಾಯರು ಯಾವ್ಯಾವ ರೂಪದಲ್ಲಿ ಯಾರ್ಯಾರ ಕಡೆಯಿಂದ ನಮ್ಮ ಮನೆಗಳಿಗೆ ಬರ್ತಾರೋ ಗೊತ್ತಿಲ್ಲ. ಸೊ ನಾನು ನನ್ನ ಲೈಫಲ್ಲಿ ಇನ್ಸಿಡೆಂಟ್ ಆದಮೇಲೆ ತೀರಾ ನಂಬಿಕೆಗಳನ್ನ ಕಳ್ಕೊಂಡೆ. ಅದರಲ್ಲೂ ಅಲ್ಪ ಸ್ವಲ್ಪ ನಂಬಿಕೆ ಬಂದಿದ್ದು ಅಂದರೆ ರಾಯರಿಂದ. ನಾನು ಲಾಸ್ಟ್ ಇಯರು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದಮೇಲೆ ಎಲ್ಲವೂ ಕೂಡ ಅಲ್ಪ ಸ್ವಲ್ಪ ಒಳ್ಳೆಯದಾಯಿತು. 100% ಆಯಿತು ಅಂತ ಹೇಳೋಕ್ಕಾಗ್ದ್ರೂ ಒಂದು 0.5% ಒಳ್ಳೆಯದಾಯಿತು. ಕೆಲವೊಬ್ರದ್ದು ಮುಖವಾಡಗಳು ಕಳಿಸ್ತು. ಆ್ಯಂಡ್ ನನ್ನ ಲೈಫಲ್ಲಿ ನಾನು ಏನು ಮಾಡಬೇಕು, ನನಗೆ ಯಾವ್ದು ಮಾಡಿದ್ರೆ ಸರಿ ಅನ್ನೋದು ಒಂದು ಗೋಲ್ ಸಿಕ್ತು. ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದಮೇಲೂ ಅಷ್ಟೇ ನನಗೆ ಕನ್ಫರ್ಮ್ ಆಗಿ ನನಗೆ ಓಕೆ ನಾನು ಈ ದಾರಿಲೇ ಹೋಗಬೇಕು ಅಂತ ಹೇಳಿ, ಯಾಕಂದರೆ ಬೇಡ ಅಂತ ಡಿಸೈಡ್ ಮಾಡಿದ್ದೆ. ನಮ್ಮ ಮನೆ ದೇವ್ರಿಗೆ ಮೇಲ್ಕೋಟೆಗೆ ಹೋಗ್ಬಿಟ್ಟು ಬಂದಮೇಲೆ ಇಲ್ಲ ನನಗಿದೇ ಬೇಕು ಅಂತ ಹೇಳಿ ಮಾಡಿಕೊಂಡೆ. ಕೆಲವೊಂದು ವಿಚಾರಗಳಲ್ಲಿ ಹೇಳಿರ್ತೀನಿ ಹಳೆಯ ವ್ಲಾಗ್ಸಲ್ಲಿ, ಮತ್ತೆ ಹೇಳಲ್ಲ ನಾನು. ಹಾಗಾಗಿ ದೇವ್ರ ಮನೆಯಲ್ಲಿ ಅರಿಶಿನ ಕುಂಕುಮ ಇತ್ತು, ಇಕ್ಕಲಿಲ್ಲ. ಸ್ವಲ್ಪ ಗಂಧ ಇತ್ತು, ಗಂಧ ಹಾಕ್ಕೊಂಡೆ. ನಾನು ಹಣೆಗೆ ವಿಭೂತಿ ಹಾಕ್ಕೊಂಡೆ, ಯಾಕಂದ್ರೆ ನಾನು ಕುಂಕುಮ ಹಾಕಲ್ಲ, ನಂಗೆ ಇಷ್ಟ ಇಲ್ಲ ಅಂತ ಪರ್ಸ್ನಲಿ. ಬಟ್ ಯಾವತ್ತಾದರೂ ಒಂದಿನ ಏನಾದರೂ ಹಾಕೋಬೇಕು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಹಾಕೋತೀನಿ. ನನ್ನ ರೂಮಿಗೆ ಬಂದು ಈ ಥರ ತುಳಸಿ ಹುಡುಕ್ತೆ, ಬಟ್ ಅರ್ಜೆಂಟ್ಗೆ ತುಳಸಿ ಸಿಕ್ಕಿಲ್ಲ. ಹಾಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಒಂದು ಗುಲಾಬಿ ಹೂವನ್ನು ಕಾಕಡ ಹೂವನ್ನು ಮಡಿಸ್ಬಿಟ್ಟು ನನ್ನ ರೂಮ್ಗೆ ಹಾಕ್ಕೊಂಡಿದ್ದೀನಿ. ಏನಕ್ಕಂದರೆ ನಾನು ಗುರುವಾರ ದೇವ್ರ ಮನೆ ಬಿಟ್ಟರೆ ಇನ್ಯಾವ ಕಾಲಕ್ಕೂ ದೇವ್ರ ಮನೆ ಕಾಲಿಡಲ್ಲ. ಆ್ಯಂಡ್ ನನ್ನ ಗಂಡನ ಫೋಟೋ ಬಿಟ್ಟರೆ ನನ್ನ ರೂಮಲ್ಲಿ ಯಾವುದೇ ರೀತಿಯಾದ ದೇವ್ರ ಫೋಟೋಸ್ ಇರಲಿಲ್ಲ. ಹಾಗಾಗಿ ಈಗ ಹೆಂಗಿದ್ರು ನಾನು ಸಿಂಗಲಾಗಿ ಒಬ್ಬಳೇ ಇರೋದ್ರಿಂದ ರೂಮಲ್ಲಿ ಆ ಥರದ್ದೇನು ಏನು ಹೇಳ್ತಾರೆ ಅಂದರೆ ದೇವರಿಗೆ ಅವಮಾನ ಮಾಡ್ದಂಗೆ ಆ ಥರ ಆಗಲ್ವೇನೋ ಅನ್ನೋ ಭಾವನೆಯಿಂದ ನಾನು ರೂಮ್ಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ರಾಯರ ಫೋಟೋ ನೋಡ್ಬೋದು, ಹಾಗೆ ಅಲ್ಲೇ ಕೈ ಮುಕ್ಕೋಬೋದು ಅಂತ ಹೇಳಿ. ಸೊ ಹಾಗೆ ನನಗೆ ಪ್ರಸಾದನೂ ಕೂಡ ಸಿಕ್ಕಿತ್ತು. ಅದನ್ನೆಲ್ಲ ಪೂಜೆ ಮಾಡಿ ಮಕ್ಕಳಿಗೆಲ್ಲ ಸ್ವಲ್ಪ ಎತ್ಕೊಂಡೋಗಿ ಕೊಟ್ಟೆ. ಹಾಗೆ ನಮ್ಮ ಟೀಚರ್ಸ್ಗೂ ಕೂಡ ಸ್ವಲ್ಪ ಕೊಡೋಣ ಅಂತ ಹೇಳಿ ಎತ್ತಿಟ್ಟಿದ್ದೀನಿ. ಹಾಗೆ ನನ್ನ ಮಗಳಿಗೆ, ನಮ್ಮ ಅಮ್ಮಂಗೆ ಎಲ್ರಿಗೂ ಕೂಡ ಸ್ವಲ್ಪ ಕೊಡೋಣ ಅಂತ ಸ್ವಲ್ಪನೇ ಇದ್ದಿದ್ದು ಪ್ರಸಾದ, ಅದರಲ್ಲೇ ಸ್ವಲ್ಪ ಚಿಂಟ್ಕ ಎಲ್ರಿಗೂ ಕೂಡ ಕೊಟ್ಟೆ, ನಮಗೆ ಬೇಕಾಗಿರೋವಂಥವ್ರಿಗೆ. ಯಾಕಂದರೆ ರಾಯರ ಪ್ರಸಾದ ಸಿಗಬೇಕು ಅಂದರೂ ಕೂಡ ಪುಣ್ಯ ಮಾಡಿರಬೇಕು ಅಂತ ಹೇಳಿ ಶ್ರುತಿ ಅಕ್ಕ ಅಂದರು. ನಾವೆಲ್ಲೋ ಇರ್ತೀವಿ, ಯಾರ ಕಡೆಯಿಂದ ನಮಗೆ ಯಾವ ರೀತಿ ಪ್ರಸಾದ ಬಂದು ತಲುಪಬೇಕು ಅಂತ ಹೇಳಿ ರಾಯರೇ ಡಿಸೈಡ್ ಮಾಡಿರ್ತಾರೇನೋ ಮೋಸ್ಟ್ಲಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮ್ಮ ಮನೆಯಲ್ಲಿ ಮುಂಡೂರಲ್ಲಿ 2 ರಾಯರ ಫೋಟೋ ಇದ್ದಾವೆ. ಹಾಗಾಗಿ ಅಲ್ಲಿಗೆ ಬೇಡ ಅಂತ ಹೇಳಿ ನಾನು ಇಲ್ಲಿಗೆ ಎತ್ಕೊಬಂದೆ. ಯಾಕಂದರೆ ಇದನ್ನೂ ಅಲ್ಲೇ ಹಾಕಿದ್ರೆ 3 ಫೋಟೋ ಆಗುತ್ತೆ. ಹೇಗಿದ್ದರೂ ಗಂಗೂರಲ್ಲಿ ನನ್ನ ರೂಮಲ್ಲಿ ಯಾವುದೇ ರೀತಿಯಾದ ಫೋಟೋಸ್ ಇರಲಿಲ್ಲ. ಹಾಗಾಗಿ ಅಲ್ಲಿಂದ ಮುಂಡೂರಿಂದನೇ ಬೇಡ ಅಂತ ಹೇಳಿ ಗಂಗೂರಿಗೆ ಎತ್ಕೊಬಂದು ಸೊ ಇಲ್ಲಿ ಪೂಜೆ ವ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 4:35 ಏನು ಹಿಂಗೆ ರೆಡಿ ಆಗಿಬಿಟ್ಟಿದ್ದಾಳೆ ಅಂತ ಅಂದ್ಕೊಬೇಡಿ, ನಾನು ರಾಮನಾಥ್ಪುರ ಹೋಗ್ತಾ ಇದ್ದೀನಿ. ಹಾಗಾಗಿ ನನ್ನ ಡ್ರೆಸ್ನ ಚೇಂಜ್ ಮಾಡಿಕೊಂಡು ಮುಖ ತೊಳ್ಕೊಂಡು ತಲೆ ಬಾಚ್ಕೊಂಡು ರೆಡಿಯಾಗಿ ಒಂದು ಕಾಲ್ ಇತ್ತು, ಮಾತಾಡ್ತಾ ಸುಮ್ಮನೆ ವಾಕ್ ಬರ್ತೀನಿ. ಮುಂಡೂರಲ್ಲಿದ್ದರೆ ವಾಕೂ ಇಲ್ಲ, ಬದನೆಕಾಯೂ ಇಲ್ಲ, ಬುಡಿ ಕೂತಂಗೆ ಕೂತಿರ್ತೀನಿ. ಇಲ್ಲಿ ಸ್ಪೇಸ್ ಇದೆಯಲ್ಲ, ಸೊ ಒಳಗಡೆ ನನಗೆ ಕಂಫರ್ಟಬಲ್ ಮಾತಾಡೋಕ್ಕೆ ಅಂತ ಅನ್ನಿಸ್ಲಿಲ್ಲ ಅಂದಾಗ ಸುಮ್ಮನೆ ಹಿಂದೆ ಬಂದು ವಾಕ್ ಮಾಡ್ಕೊಂಡು ಫೋನಲ್ಲಿ ಮಾತಾಡ್ತಾ ಇರ್ತೀನಿ. ಆ್ಯಂಡ್ ಫೋನಲ್ಲಿ ಮಾತಾಡಿಕೊಂಡು ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಮನೆಗೆ ಬಂದು ಅರ್ಧ ಗಂಟೆ ಆಯಿತು, 4:05 ಬಂದೆ. ಬಟ್ ಬಂದೋಳು ಅಷ್ಟೊತ್ತಿಂದ ಕಾಲ್ಸು, ಬ್ಯಾಕ್ ಟು ಬ್ಯಾಕ್ ಕಾಲ್ಸು. ಹಂಗೂ ಚಾರ್ಜೂ ಇಲ್ಲ ಫ್ರೆಂಡ್ಸ್ ನನ್ನ ಫೋನಲ್ಲಿ. ಇವತ್ತು ಬೆಳಗ್ಗೆನೂ ಚಾರ್ಜೇ ಹಾಕಿರಲಿಲ್ಲ. ಆಗುತ್ತಾ ಏನು 23% ಚಾರ್ಜ್ ಇದೆ. ಇವಾಗ ಹೋಗಿ ಚಾರ್ಜ್ಗೆ ಹಾಕೋಬೇಕು. ಬಟ್ ವ್ಲಾಗ್ನೇ ಕಂಟಿನ್ಯೂ ಮಾಡಿಲ್ಲ, ಎಂಡ್ ಮಾಡಿಲ್ಲ, ಏನಿಲ್ಲ. ಅದಕ್ಕೆ ಸ್ವಲ್ಪ ನಿಮ್ಮ ಹತ್ರ ಮಾತಾಡಿ ವ್ಲಾಗ್ ಎಂಡ್ ಮಾಡಿಬಿಟ್ಟು ಆಮೇಲೆ ಇನ್ನೊಂದು 10 ನಿಮಿಷ ಚಾರ್ಜ್ಗೆ ಹಾಕೊಳ್ಳೋಣ ಅಂತೇಳಿ. ಏನಕ್ಕೆ ಈ ಥರ ಸುಷ್ಮಾ ರೆಡಿಯಾಗಿದ್ದಾಳೆ ಅಂತ ಡೌಟಾ? ನಾನು ರಾಮನಾಥ್ಪುರ ಹೋಗ್ತಾ ಇದ್ದೀನಿ. ಒಂದು ಜೊತೆ ಬಟ್ಟೆ ತೊಗೋಬೇಕಾಗಿತ್ತು. ನಮ್ಮಮ್ಮ ನಾನು ವೀಡಿಯೋ ನೋಡೋಲ್ಲ ಅನ್ನೋದು ನನ್ನ ಪುಣ್ಯ ಕೆಲವೊಂದು ಸಲ. ಯಾಕಂದರೆ ಬಟ್ಟೆ ತಾಕೋತೀನಿ ಅಂದರೆ ಮಕ್ಕೊಡಿತದೆ. ಅವತ್ತು ಬಿಸಿಲಿಗೆಲ್ಲ ಬಟ್ಟೆ ಒಣಗಾಕಿದ್ವಲ್ಲ ಬೀರಿಂದ, ಅವತ್ತೇ ಅಂದೈತೆ ನೀನು ಬಟ್ಟೆ ತೊಗೊಳಂಗಿಲ್ಲ, ಯಾವಾಗ ಹಾಕೋತೀಯ ಬಟ್ಟೆನ? ಈ ಸೀರೆಗಳ ಯೂನಿಫಾರ್ಮ್ ಸೀರೆನೇ ಹಾಕೋತಾ ಇರ್ತೀಯ, ನೀನು ತಗೋಬೇಡ ಅಂತ. ನಾನು ತೊಗೋಬಾರ್ದು ಅಂದ್ಕೊಂಡಿದ್ದೆ. ಬಟ್ ಹಾಗೂ ಮಿಶೋದಲ್ಲಿ 2 ಸೆಟ್ ಬುಕ್ ಮಾಡಿದೆ, ನನಗೊಂದು ನನ್ನ ತಂಗಿಗೊಂದು. ನಾನು ಅದನ್ನೇ ಎತ್ಕೊಬಂದಿದ್ರಾಗಿರೋದು. ಬಟ್ ನನಗೀಗ ಸಡನ್ ಪ್ಲ್ಯಾನ್ಸ್ ಆಗುತ್ತೆ, ಟೆಂಪಲ್ಗೆ ಹೋಗಬೇಕು, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು ಅಂತ. ಸೊ ಸಡನ್ ಪ್ಲ್ಯಾನ್ಸ್ ಆದಾಗ ಬಟ್ಟೆಗಳೆಲ್ಲ ಅಲ್ಲಿಟ್ಟಿರ್ತೀನಿ, ಇಲ್ಲಿಗೂ ತಂದಿಟ್ಕೋಬೇಕು. ಬಟ್ ಇಲ್ಲಿಗೆ ತಂದಿಟ್ಕೊಂಡಿದ್ದೀಗ ನಾನು ಲಾಸ್ಟ್ ಟೈಮ್ ಹೋದ ತಿಂಗಳು ಒಂದು 4-5 ಜೊತೆ ಬಟ್ಟೆ ತಂದಿಟ್ಕೊಂಡಾಗ ನಾವೆಲ್ಲೂ ಹೋಗಲೇ ಇಲ್ಲ, ಯಾವ ಟೆಂಪಲ್ಗೂ ಹೋಗಲಿಲ್ಲ, ಎಲ್ಲೂ ಹೋಗಲಿಲ್ಲ.
ಬಟ್ ಈಗ ಮಿಶೋದಲ್ಲಿ ನಾನು ಬುಕ್ ಮಾಡಿದ್ದು ಸೆಟ್ಟು ಸಕ್ಕತ್ತಾಗಿತ್ತು. ಅದನ್ನೇ ಟೆಂಪಲ್ಗೆ ಹಾಕ್ಕೊಂಡು ಹೋಗಿದ್ರು ಕೂಡ ಮಸ್ತಾಗಿರೋದು. ಬಟ್ ಅದು ಅಮ್ಮ ಮನೆ ಇದೆ. ನಾನು ಇವತ್ತು ಹೋಗ್ಬಿಟ್ಟಿದ್ರೂ ಊರಿಗೆ ಎತ್ಕೊಂಡ್ಬಂದ್ಬಿಟ್ಟಿವೆ. ಬಟ್ ನಾನು ಇವತ್ತು ಊರಿಗೆ ಹೋಗ್ತಾ ಇಲ್ವಲ್ಲ, ಅದಕ್ಕೆ ರಾಮನಾಥ್ಪುರಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಕೀರ್ತನ ಇದ್ದಾರಲ್ಲ, ಅವ್ರದ್ದು ಬಟ್ಟೆ ಅಂಗಡಿ ಇದೆಯಂತೆ ರಾಮನಾಥ್ಪುರದಲ್ಲಿ. ಹೇಳ್ತಾನೆ ಇದ್ರು ಒಂದಿನ ಬನ್ನಿ ಅಂತ ಕರೀತಾ ಇದ್ರು. ಬಟ್ ಇವಾಗ ಸೊ ಹಂಗೆ ಬಟ್ಟೆ ತೊಗೊಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ತುಂಬ ಕಾಸ್ಟ್ಲಿದಲ್ಲ, ಒಂದು 400-500 ರೂಪಾಯಿದು ಸೆಟ್ ಬರುತ್ತಲ್ಲ, 2 ಪೀಸ್ ಸೆಟ್, ಅಂದರೆ ದುಪ್ಪಟ್ಟ ಇರಲ್ಲ, ಟಾಪು ಮತ್ತು ಪ್ಯಾಂಟ್ ಇರುತ್ತಲ್ಲ, ಆ ಥರದ್ದು ಎತ್ಕೊಬರೋಣ ಅಂತ. ಯಾಕಂದರೆ ನಾಳೆ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇದೆ. ನಾಳೆ ಹಾಫ್ ಡೇ ಅಲ್ವಾ ಫ್ರೆಂಡ್ಸ್, ಹಾಫ್ ಡೇ ಮುಗಿಸ್ಕೊಂಡು 2 ಗಂಟೆ ನಂತರ ಹೋಗ್ಬೋದಲ್ವಾ, ನಮಗಿರೋದೇ 2 ಗಂಟೆ ಅಲ್ವಾ. ಹಾಗಾಗಿ ಹೋಗಿ ಹಂಗೆ ಟೆಂಪಲ್ ಹೋಗಿ, ನಮಗೆ ಹತ್ತಿರ ಆ ಕಡೆ ನಮ್ಮ ಸೈಡೇ, ಅಲ್ಲೇ ಟೆಂಪಲ್ ಮುಗಿಸ್ಕೊಂಡು ಅಲ್ಲಿಂದ ಮುಂಡೂರಿಗೆ ಹೋಗಬೇಕು. ಅದಕ್ಕೋಸ್ಕರ ನಂಗೆ ಹಾಕೊಳ್ಳೋ ಬಟ್ಟೆನೆಲ್ಲ ಈಗಲೂ ಕೂಡ ಹೆಂಗೆ ಹಾಕಿದ್ದೀನಿ ಗೊತ್ತಾ, ಇದು ಮನೆ ಹತ್ರ ಹಾಕೊಳ್ಳೋ ಟಾಪು. ಈ ಟಾಪ್ಗೆ ಈ ಕಲರ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಲೆಗೀನ್ಸ್ ಕೂಡ ಇಟ್ಕೊಂಡಿಲ್ಲ ನಾನಿಲ್ಲಿ. ಅಯ್ಯೋ, ರೋಡಲ್ಲಿ ನಡ್ಕೊಂಡ್ರೆ ಜನ ಏನಂತಾರೆ, ಈ ಹುಡುಗಿ ಪ್ಯಾಂಟೇ ಒಂಥರ ಟಾಪೇ ಒಂಥರ ಹಾಕೈತೆ ಅಂತ. ಇದನ್ನು ಕವರ್ ಮಾಡ್ಕೊಳ್ಳೋಕ್ಕೆ ಈ ಸೆಕೆಯಲ್ಲಿ, ಇಷ್ಟು ಸೆಕೆ ಮುಖದಲ್ಲಿ ಕಿತ್ಕೊಂಬತ್ತೈತೆ, ಸ್ವೆಟ್ ಆಗ್ತಾಯಿದ್ದೀನಿ. ಈ ಸೆಕೆಯಲ್ಲಿ ಬ್ಲಾಕ್ ಹಾಕಿದ್ದೀನಿ. ಇನ್ನೊಂದು ಸ್ವೆಟ್ರ್ ಐತೆ ಜರ್ಕಿನು, ಬಟ್ ಅದು ಫುಲ್ ಮಂದ, ಅದನ್ನು ಹಾಕಿದ್ರೂ ಕೂಡ ಫುಲ್ಲು ಸ್ವೆಟ್ ಆಗುತ್ತೆ. ಸೊ ಈ ಟಾಪ್ಗೆ ಸ್ವಲ್ಪ ಇದೆ ಏನೋ ಮ್ಯಾಚ್ ಆಗ್ತಾಯಿದೆ ಅಂತ ಅನ್ನಿಸ್ತು, ಅದಕ್ಕೆ ಇದನ್ನೇ ಹಾಕ್ಕೊಂಡಿದ್ದೀನಿ. ಇವಾಗ ಅವ್ರ ಕಾಲ್ಗೋಸ್ಕರ ವೆಯ್ಟಿಂಗ್. ಕೀರ್ತನ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು, ಅವರಿಗೋಸ್ಕರ ಕಾಯ್ತಾ ಇದೆ. ಇನ್ನೇನಿಲ್ಲ, ರಾಮನಾಥ್ಪುರಕ್ಕೆ ಹೋಗಿ ಒಂದು ಜೊತೆ ಬಟ್ಟೆ ತೊಗೊಂಬಂದಬೇಕು. ಬಂದು ಇನ್ನೇನು ಮಾಮೂಲಿ ಅಲ್ವಾ, ಬಂದು ಫೋನ್ ಹೋಗಿ ನೋಡಿ ಊಟ ಗೀಟ ಮಾಡ್ಕೊಂಡು ಮಲ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ನಾನು ವ್ಲಾಗ್ನೇ ಕರೆಕ್ಟಾಗಿ ಮಾಡಿಲ್ಲ, ಬೇಜಾರು. ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಅದೇ ಫ್ರೆಂಡ್ ಮನೆಗೆ ಹೋಗಿದ್ನಲ್ಲ, ಅಲ್ಲೇ ಇದ್ನಲ್ಲ. ಸೊ ಹಾಗಾಗಿ, ಇಲ್ಲಾಂದರೆ ಅದನ್ನು ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದರೆ ಸರಿಯಾಗಿರೋದು. ಬಟ್ ಅದೇ ಹೇಳಿದ್ನಲ್ಲ, ಅವ್ರು ಕಂಫರ್ಟಬಲ್ ಇರಲಿಲ್ಲ ಅಂತ. ಹಾಗಾಗಿ ಸೊ ಇನ್ನೇನಿಲ್ಲ. ಹಳಾದು ಈ ಸೋನ ಮಾತಾಡಬಾರ್ದು ಅಂದ್ಕೊಂಡ್ರು ಸೋ ಅಂತ ಬತ್ತೇ ಇರ್ತದೆ. ಈ ಸೋ ಅನ್ನೋ ಪದನ ಯಾರು ಕಂಡುಹಿಡಿಬಾರ್ದಾಗಿತ್ತು. ಓಕೆ, ಯಾರಾದರೂ ನೋಡಿದವರು ಇವಳೇನೊಳೆಯ ದೆವ್ವ ಥರ ಒಬ್ಬೊಬ್ಬಳೇ ಮಾತಾಡ್ತಾಳಲ್ಲ ಅನ್ಕೋತಾರೆ. ನಾನು ನಿಮ್ಮ ಜೊತೆ ವ್ಲಾಗಲ್ಲಿ ಮಾತಾಡ್ತಿರ್ತೀನಿ ಅಂತ ಕೆಲವೊಬ್ರು ಗೊತ್ತಿರಲ್ಲ. ಓಕೆ ಗೈಸ್, ಬಿಸಿಲು ತುಂಬ ಹೊಡಿತಾ ಐತೆ. ನಾನು ಒಳಗಡೆ ಹೋಗ್ಬಿಡ್ತೀನಿ ಬೆಟರ್. ಇರೋ ಇಷ್ಟು ತಪ್ಪಕ್ಕೆ ಜಾಸ್ತಿ ವಾಕು ಮಾಡಬಾರ್ದು, ಸೀದೋಗ್ಬಿಡ್ತೀನಿ. ಇನ್ನೇನಿಲ್ಲ, ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಅಲ್ಲಿ ಬಟ್ಟೆ ಅಂಗಡಿಗೆ ಹೋದ್ಮೇಲೆ ಇನ್ನೊಂದು ಡೈಲಿ ವ್ಲಾಗ್ ಜೊತೆ ಸಿಗೋಣ. ನೋಡೋಣ ಏನು ತೊಗೋತೀನಿ, ಏನೂ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಡೈಲಿ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೋತಾ ಇರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಟಾಟಾ, ಬಾಯ್.